ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪದ ಮೂಲಕ ಜಾತಿರಹಿತ ಧರ್ಮಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಅಂತಹ ಒಂದು ಇತಿಹಾಸ ಮತ್ತೆ ಮತ್ತೆ ಈ ಭಾರತೀಯರಿಗೆ ಬೇಕಾಗಿದೆ. ಇವತ್ತಿನ ದಿವಸ ನಾವು ನೋಡ್ತಕ್ಕಂಥ ಎಲ್ಲ ಕಡೆಗಳಲ್ಲಿ ಮನುಷ್ಯರ ಜೊತೆ ಕಿತ್ತಾಡುವುದು, ಹೊಡೆದಾಡುವುದು, ಬಡಿದಾಡುವುದು, ಕೊಲೆ, ಸುಲಿಗೆ, ಮೋಸ, ವಂಚನೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಜಾತಿ ಭೇದ ಭಾವ, ಮೇಲು ಕೀಳು, ಪ್ರಾಣಿಗಳ ಹಿಂಸೆ, ಪರ್ಯಾವರಣ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಹಾಳಾಗಿ ಹೋಗ್ತಾ ಇದೆ. ಈ ಎಲ್ಲವನ್ನ ಉಳಿಸಿಕೊಂಡು ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ರಾಷ್ಟ್ರವಾಗಬೇಕಾಗಿದ್ದೇ ಆದರೆ 2027ರಲ್ಲಿ ಬಸವ ಭಾರತ ಎಂಬ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಆ ತಿಂಗಳಲ್ಲಿ ನಡೀತಕ್ಕಂಥ ಬಸವ ಭಾರತ ಪ್ರತಿಯೊಬ್ಬರು ಅಂತರಂಗದಲ್ಲಿ ಹೃದಯದಲ್ಲಿ ಬಸವಣ್ಣನವರ ತತ್ವವನ್ನು ತುಂಬಿಕೊಂಡು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಆ ರೀತಿ ಸರಿಯಾಗಿ ಅವತ್ತಿನಿಂದ ಇವತ್ತಿನವರೆಗೆ ನಡೆಸಿಕೊಂಡು ಬರ್ತಾ ಇದ್ದಿದ್ದೇ ಆದರೆ ಇವತ್ತು ಭಾರತ ದೇಶದಲ್ಲಿ 33 ಕೋಟಿ ಹಲವು ಮೂಢ ರೂಢಿ, ಹಲವು ದೈವಗಳನ್ನು ಸೃಷ್ಟಿ ಆಗ್ತಾ ಇರಲಿಲ್ಲ. ಇಷ್ಟೊಂದು ಜಾತಿಗಳನ್ನು ಇರ್ತಾ ಇರಲಿಲ್ಲ. ಎಲ್ಲರೂ ಬಸವಣ್ಣನವರ ಅಭಿಮಾನಿಗಳ ಅವಾಗ ಇದ್ದರು. 12ನೇ ಶತಮಾನದಲ್ಲಿದ್ದರು. ಎಲ್ಲರೂ ಕೂಡಿ ಬದುಕಿದ ಇತಿಹಾಸವಿದೆ. ಅದರಲ್ಲಿ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ನೂಲಿ ಚಂದಯ್ಯ, ಒಕ್ಕಲಿಗ ಮುದ್ದಣ್ಣ, ಲದ್ದೆ ಸೋಮಣ್ಣ, ಕಾಶ್ಮೀರದ ರಾಜ ಮೋಳಿಗೆ ಮಾರಯ್ಯ, ಮಹಾದೇವಿ ದಂಪತಿಗಳು, ಅಫಘಾನಿಸ್ತಾನದಿಂದ ಮರಳು ಶಂಕರದೇವ, ಅವರು ಮೊದಲು ಮುಸ್ಲಿಮರಾಗಿದ್ದರು, ಆನಂತರ ಲಿಂಗಾಯತರಾದರು. ಅವರು ಏಕದೇವೋಪಾಸನೆ ಮಾಡಿದರು. ಪ್ರತಿಯೊಬ್ಬ ಕಾಯಕ ಯೋಗಿಗಳು ಅವರೆಲ್ಲರೂ ಯಾವ ಸ್ಕೂಲ್, ಶಾಲೆ, ಕಾಲೇಜುಗಳು ಹೋಗಿಲ್ಲ. ಬಸವಣ್ಣನವರು ಅವರನ್ನು ಬರಮಾಡಿಕೊಂಡು ಅನುಭವ ಮಂಟಪಕ್ಕೆ ಅಲ್ಲಿ ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ವಚನಗಳನ್ನು ಬರೆಯಲು ಕಲಿಸಿದರು. ಅವರೆಲ್ಲರೂ ಆತ್ಮಸಾಕ್ಷಿಯಿಂದ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನು ಇಟ್ಕೊಂಡಾಗಿ ಬದುಕಿದ ಇತಿಹಾಸ. ಮತ್ತು ಅವರೇ ತಮ್ಮ ವಚನಗಳನ್ನು ಬರೆದಿದ್ದಾರೆ. ಆ ಎಲ್ಲ ವಚನಗಳು ಏನು ಹೇಳಿಕೊಡ್ತವೆ ಅಂದರೆ, ಇದರಲ್ಲಿ ಯಾವುದೇ ಮಾನವ ತನ್ನ ಕೈಲಿಂದ ಮಾಡಿದ ಮೂರ್ತಿಗಳನ್ನು, ಅವುಗಳಲ್ಲಿ ದೇವರನ್ನು ಕಂಡಿಲ್ಲ. ಅವರೆಲ್ಲರೂ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ, ಈ ಬ್ರಹ್ಮಾಂಡದ ಕುರು ಇಷ್ಟಲಿಂಗವನ್ನು ಧರಿಸಿ ಪರಮ ಪತಿವ್ರತೆಯ ಗಂಡನೊಬ್ಬ ಎಂದು ಹೊಗಳಿದ್ದಾರೆ, ವಚನಗಳಲ್ಲಿ ಬರೆದಿದ್ದಾರೆ. ಹೀಗಾಗಿ ಈ ಬಸವ ಭಾರತ ಒಂದು ಬಸವಣ್ಣನವರ ವಚನವಿದೆ. ಆಗಬೇಕಾದರೆ ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ. ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವುದು ನಮ್ಮ ಕೂಡಲ ಸಂಗಮ ದೇವ. ಇವತ್ತು ಕೂಡ ಅದೇ ನಡೀತಾ ಇದೆ. 900 ವರ್ಷಗಳು ಕಳೆದು ಹೋದರೂ ಕೂಡ ಬಸವಣ್ಣನವರನ್ನು 12ನೇ ಶತಮಾನದಲ್ಲಿ ಸೊನ್ನಲಾಪುರದ ಸಿದ್ದರಾಮೇಶ್ವರರವರು, ಅಲ್ಲಮಪ್ರಭುರವರು, ಅಕ್ಕ ಮಹಾದೇವಿರವರು, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸತ್ಯಕ್ಕ, ಸಂಕವ್ವ, ಕಾಶ್ಮೀರದ ರಾಜ ಎಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಎಂದು ಅವರ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಬಸವಣ್ಣನವರು ಎಂತಹ ಒಂದು ದೊಡ್ಡ ಇದಂದರೆ ಮನಸ್ಸಂದರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲವೆಂದು ಅವರೆಲ್ಲರನ್ನು ಒಪ್ಪಿಕೊಂಡು ಸಮಾನವಾಗಿ ಬದುಕಿದ ಇತಿಹಾಸ ಸಿಗುತ್ತದೆ. ಆದ್ದರಿಂದ ಈ ವೇದ, ಶಾಸ್ತ್ರ, ಪುರಾಣ, ಆಗಮ ಇವೆಲ್ಲವನ್ನು ಶರಣರು ತಿರಸ್ಕಾರ ಮಾಡಿ ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇನ್ನುಳಿದು 20 ತಿಂಗಳ ಮುಂದೆ ಉಳಿತು ಬಸವ ಭಾರತವಾಗದು. ಆದ್ದರಿಂದ ಎಲ್ಲ ಬಸವ ಅಭಿಮಾನಿಗಳಲ್ಲಿ ನಾನು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ,
ಈ ಬಸವ ಭಾರತದಲ್ಲಿ ಯಾವುದೇ ರೀತಿಯ ತಮ್ಮ ಮೆರೆಸಿಕೊಳ್ಳೋದನ್ನು ಬಿಡಬೇಕಾಗುತ್ತದೆ. ಸೃಷ್ಟಿಕರ್ತ ಎಲ್ಲರಿಗೂ ಒಬ್ಬನೇ ದೇವರು. ಅಂತಹ ದೇವರು ಎಲ್ಲರ ಒಳಗಡೆ ಇದ್ದಾನೆ. ನಾವು ಯಾರಾದರ ಮೇಲೆ ಸುಳ್ಳು, ಹಿಂಸೆ ಏನಾದರೂ ಮಾಡಿದ್ದೇ ಆದರೆ ಸಾಕ್ಷಾತ್ ದೇವನಿಗೆ ನಾವು ತೊಂದರೆ ಕೊಟ್ಟ ಹಾಗೆ ಆಗುತ್ತದೆಂದು ಹೇಳಿದ ಇತಿಹಾಸ ಬಸವನಾಡು, ಬಸವ ಕಲ್ಯಾಣದ ಭೂಮಿ ಬಸವಣ್ಣನವರು. ಅಂತಹ ಒಂದು ಇತಿಹಾಸ ನಮಗೆ ಇದೆ. ಆ ಕಾರಣಕ್ಕಾಗಿ ನಾನು ಹೇಳುವುದೆಂದರೆ ಇನ್ನೊಂದು ಬಸವಣ್ಣನವರ ವಚನ. ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣಗಳು ಕೇಳಿದರೇನು, ವೇದಾಂತಗಳನ್ನು ಓದಿದರೇನು, ಈ ಮನವಲಿದು ಲಿಂಗ ಜಂಗಮ ಪೂಜಿಸಲರಿಯದವರು ಎಲ್ಲ ಬಲ್ಲ ಅನುಭಾವಿಗಳಾದರೇನು, ಭಕ್ತಿ ಇಲ್ಲದವರ ವಲ್ಲನು ನಮ್ಮ ಕೂಡಲ ಸಂಗಮ ದೇವ. ಒಂದು 15-18 ವರ್ಷಗಳ ಹಿಂದೆ ಈ ಬೀದರ್ ಜಿಲ್ಲೆಯಲ್ಲಿ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ನಾನು ಹೋಗಿದ್ದೇನೆ. ಬಹಳ ಒಳ್ಳೆಯ ಪ್ರವಚನಕಾರರು. ಅವರು ಏನು ಹೇಳಿದಾರಪ್ಪ ಅಂದರೆ, ಇಡೀ ಜಗತ್ತಿನಲ್ಲಿಯೇ ಗೀತಾ ಎಂಬ ಗ್ರಂಥ ಮಹಾನ್ ಗ್ರಂಥವಿದೆ ಅಂತ ಹೇಳಿದರು ಅವರು. ಆದರೆ ಬಸವಣ್ಣನವರು ಏನು ಹೇಳ್ತಾರೆ ಈ ವಚನದಲ್ಲಿ ಅಂದರೆ, ಈ ಹೆಣ್ಣು ಹೊನ್ನು ಮಣ್ಣಿಗಾಗಿ ಬಡದಾಡಿ ಸತ್ತವರ ಕತೆ ನಮಗೆ ಬೇಡ. ಈ ದೇಹವೆಂಬ ದೇವಸ್ಥಾನದ ಒಳಗಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಲ್ಲಿರ್ತಕ್ಕಂತಹ ಸೃಷ್ಟಿಕರ್ತನ ಒಂದು ಜ್ಞಾನ ಶಕ್ತಿ ಏನಿದೆಯಲ್ಲ, ಈ ತತ್ವವನ್ನು ಕೊಟ್ಟಿದ್ದಾರೆ ಬಸವ ಕಲ್ಯಾಣದ ಭೂಮಿಯಲ್ಲಿ 12ನೇ ಶತಮಾನದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು. ಆದ್ದರಿಂದ ಇವತ್ತು ನಾನು ಇಷ್ಟೇ ಹೇಳ್ತೇನೆ ಅಂದರೆ, ನಾವು ಯಾರು ಬಸವಾದಿ ಶರಣರ ಮುಂದೆ ಒಂದು ಕೂದಲೆಳಿನೂ ಕೂಡ ನಾವು ದೊಡ್ಡವರಾಗೋದು ಸಾಧ್ಯವಿಲ್ಲ. ನಾವು ದೊಡ್ಡವರು ಯಾವಾಗ ಆಗ್ತೀವಿ ಅಂದರೆ, ಅವರ ತತ್ವವನ್ನು ತಲೆಯ ಮೇಲೆ ಮನದಲ್ಲಿ ಹೊತ್ತುಕೊಂಡು ನಾವು ಎಲ್ಲವನ್ನು ತ್ಯಾಗ ಮಾಡಿ ಈ ತತ್ವವನ್ನು ಇದ್ದ ಹಾಗೆ ಪ್ರಚಾರ ಮಾಡಿದರೆ ಮಾತ್ರ ಬಸವ ಭಾರತ ಪರಿಪೂರ್ಣ ಸಕ್ಸಸ್ ಆಗುತ್ತದೆ. ಇಡೀ ಭಾರತ ಎಲ್ಲವೂ ಬಸವಮಯವಾಗುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ತಲುಪಲಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಅಣ್ಣ ಬಸವಣ್ಣನ ನಾಡು, ಅನುಭವ ಮಂಟಪ ನಾಡು, ಬಸವ ಕಲ್ಯಾಣದಿಂದ ಶರಣು.